ಏಪ್ರಿಲ್ 2026 ಕುಂಭ ರಾಶಿ ಭವಿಷ್ಯ, ಅನಿರೀಕ್ಷಿತ ಬದಲಾವಣೆಗಳು ಮತ್ತು ಅದೃಷ್ಟದ ಸಮಯ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಜೀವನದಲ್ಲಿ ನಾವು ಎಂದಿಗೂ ಕಳೆದುಕೊಳ್ಳಬಾರದು ಎಂದು ಅಂದುಕೊಂಡಿದ್ದನ್ನು ದೇವರು ನಮ್ಮಿಂದ ಕಿತ್ತುಕೊಂಡರೆ ಖಂಡಿತವಾಗಿಯೂ ನಾವು ಕನಸಿನಲ್ಲೂ ಯೋಚಿಸದ ಉತ್ತಮವಾದದ್ದನ್ನು ದೇವರು ನಮಗೆ ನೀಡಲಿದ್ದಾನೆ ಎಂದೇ ಅರ್ಥ. ಆದ್ದರಿಂದ ಇಂದು ನಿಮಗೆ ಕೆಟ್ಟದ್ದಾಗುತ್ತಿದೆ ಎನಿಸಿದರೂ ಮುಂದಿನ ದಿನಗಳಲ್ಲಿ ಅದು ಒಳ್ಳೆಯದಕ್ಕೆ ಆಯಿತು ಎಂಬುದು ನಿಮಗೆ ತಿಳಿಯುತ್ತದೆ. ಇಂದು ನಾವು ಕುಂಭ ರಾಶಿಯವರಿಗೆ ಏಪ್ರಿಲ್ 2026 ಹೇಗಿರಲಿದೆ ಎಂಬುದನ್ನು ಕೇವಲ ಮೇಲ್ಪರ್ದೆಯಲ್ಲಿ ನೋಡದೆ ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ಪ್ರಾಯೋಗಿಕವಾಗಿ ಚರ್ಚಿಸೋಣ. ಇದು ನಿಮ್ಮ ಜನ್ಮ ಕುಂಡಲಿಯಲ್ಲ, ಬದಲಾಗಿ ಬ್ರಹ್ಮಾಂಡದಲ್ಲಿ ಸದಾ ಚಲಿಸುವ ಗ್ರಹಗಳ ಗೋಚಾರ ಫಲವಾಗಿದೆ. ನಿಮ್ಮ ವೈಯಕ್ತಿಕ ಕುಂಡಲಿಯಲ್ಲಿ ಗ್ರಹಗಳು ಹೇಗಿವೆ ಎಂಬುದು ಸಹ ಮುಖ್ಯವಾಗುತ್ತದೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಈ ತಿಂಗಳು ಕುಂಭ ರಾಶಿಯವರಿಗೆ ಗ್ರಹಗತಿಗಳು ಹೀಗಿವೆ. ನಿಮ್ಮ ರಾಶ್ಯಾಧಿಪತಿ ಶನಿ 2ನೇ ಮನೆಯಲ್ಲಿದ್ದಾರೆ. ಅವರ ಜೊತೆ ಸೂರ್ಯ ಮತ್ತು ಮಂಗಳ ಸೇರಿಕೊಂಡಿದ್ದಾರೆ. ಮೊದಲನೇ ಮನೆಯಲ್ಲಿ ಲಗ್ನದಲ್ಲಿ ರಾಹು ಮತ್ತು ಬುಧ ಇದ್ದಾರೆ. 3ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. ಇವರು ಏಪ್ರಿಲ್ 19ರಂದು 4ನೇ ಮನೆಗೆ ಪ್ರವೇಶಿಸುತ್ತಾರೆ. 5ನೇ ಮನೆಯಲ್ಲಿ ಬೃಹಸ್ಪತಿ ಗುರು ಇದ್ದಾರೆ. 7ನೇ ಮನೆಯಲ್ಲಿ ಕೇತು ವಿರಾಜಮಾನರಾಗಿದ್ದಾರೆ. ಈ ಗ್ರಹಗತಿಗಳ ಆಧಾರದ ಮೇಲೆ ಇಲ್ಲಿ ಏಪ್ರಿಲ್ ತಿಂಗಳು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಹೇಗಿರಲಿದೆ ಅನ್ನೋದನ್ನ ತಿಳಿದುಕೊಳ್ಳುವುದಾದರೆ, ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಯಾವುದೇ ದೊಡ್ಡ ಆತಂಕವಿಲ್ಲ. ಆದರೆ ಏಪ್ರಿಲ್ 11ರವರೆಗೆ ರಾಹು ಮತ್ತು ಬುಧನ ಸಂಯೋಗವಿರುವುದರಿಂದ ಜಡಬುದ್ಧಿ ದೋಷ ಉಂಟಾಗಬಹುದು. ಅಂದರೆ ಮಾಡಬಾರದು ಎಂದು ಗೊತ್ತಿದ್ದರೂ ಆ ಕೆಲಸವನ್ನು ಮಾಡುವುದು, ಇದರಿಂದ ಮಾನಸಿಕ ಒತ್ತಡ ಅಥವಾ ಆತಂಕ ಉಂಟಾಗುವ ಸಾಧ್ಯತೆ ಇದೆ. ಬುಧವು ಚರ್ಮ ಮತ್ತು ನರಗಳಿಗೆ ಸಂಬಂಧಿಸಿದ್ದರಿಂದ ಚರ್ಮದ ಸೋಂಕು ಅಥವಾ ಇನ್ಫೆಕ್ಷನ್ ಬಗ್ಗೆ ಎಚ್ಚರವಿರಲಿ. ಹೊಸ ಸೌಂದರ್ಯವರ್ಧಕಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಚೆನ್ನಾಗಿದೆ. 5ನೇ ಮನೆಯಲ್ಲಿರುವ ಗುರುವು ನಿಮ್ಮನ್ನು ಜವಾಬ್ದಾರಿಯುತವಾಗಿ ಮತ್ತು ಏಕಾಗ್ರತೆಯಿಂದ ಇರುವಂತೆ ಮಾಡುತ್ತಾರೆ. ಹೊಸ ಅಡ್ಮಿಷನ್ ಪಡೆಯಲು ಇದು ಸೂಕ್ತ ಸಮಯ. ಆದರೆ ರಾಹುವಿನ ದೃಷ್ಟಿ 5ನೇ ಮನೆಯ ಮೇಲೆ ಇರುವುದರಿಂದ ನಿಮ್ಮ ಮನಸ್ಸು ಅಲೆದಾಡಬಹುದು ಅಥವಾ ಪ್ರೇಮ ಸಂಬಂಧಗಳತ್ತ ಗಮನ ಹರಿಯಬಹುದು. ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಮುಖ್ಯ. ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನ. ಪ್ರೇಮ ಜೀವನ 2ನೇ ಮನೆಯಲ್ಲಿ ಸೂರ್ಯ, ಶನಿ ಮತ್ತು ಮಂಗಳನ ಒಕ್ಕೂಟ ಇರುವುದರಿಂದ ನಿಮ್ಮ ಮಾತುಗಳಲ್ಲಿ ಅಹಂಕಾರ ಹೆಚ್ಚಾಗಬಹುದು. ಸಣ್ಣ ವಿಷಯಗಳಿಗೆ ಅನುಮಾನ ಪಡುವುದು ಅಥವಾ ಸಂಗಾತಿಯನ್ನು ನಿಯಂತ್ರಿಸಲು ಹೋಗುವುದು ಸಂಬಂಧದಲ್ಲಿ ಬಿರುಕು ತರಬಹುದು. ಏಪ್ರಿಲ್ 14ರಿಂದ 15ರ ಮೊದಲು ಮಾತಿನ ಮೇಲೆ ಹಿಡಿತವಿರಲಿ. ಇನ್ನು ವೈವಾಹಿಕ ಜೀವನ 7ನೇ ಮನೆಯಲ್ಲಿ ಕೇತು ಇದ್ದರೂ ಈ ತಿಂಗಳು ವೈವಾಹಿಕ ಜೀವನ ಚೆನ್ನಾಗಿರಲಿದೆ. ನಿಮ್ಮ ಜೀವನ ಸಂಗಾತಿಗೆ ಹೊಸ ಅವಕಾಶಗಳು ಅಥವಾ ವೃತ್ತಿಯಲ್ಲಿ ಸಾಧನೆ ಮಾಡುವ ಯೋಗವಿದೆ. ಕುಟುಂಬದೊಂದಿಗೆ ಪ್ರವಾಸ ಅಥವಾ ಹೊಸ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯ. ಕೇತುವಿನ ಪ್ರಭಾವದಿಂದ ಸಣ್ಣ ಪುಟ್ಟ ವಿಷಯಗಳಿಗೆ ಅತೃಪ್ತಿ ಕಾಡಬಹುದು. ಉದಾಹರಣೆಗೆ ಅಡುಗೆಯ ವಿಷಯ, ಇದನ್ನು ನಿರ್ಲಕ್ಷಿಸಿ. ವೃತ್ತಿ ಮತ್ತು ವ್ಯವಹಾರ. ವೃತ್ತಿ ಜೀವನ. ನಿಮ್ಮ ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ವಭಾವದ ಮೇಲೆ ಗಮನವಿರಲಿ. 10ನೇ ಮನೆಯ ಅಧಿಪತಿ ಮಂಗಳ 2ನೇ ಮನೆಯಲ್ಲಿ ಶನಿಯೊಂದಿಗೆ ಇರುವುದರಿಂದ ನೀವು ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳೊಂದಿಗೆ ವಾಗ್ವಾದಕ್ಕಿಳಿಯುವ ಸಾಧ್ಯತೆ ಇದೆ. ನಿಮ್ಮಲ್ಲಿ ಪ್ರತಿಭೆ ಇದೆ, ಆದರೆ ಅಹಂಕಾರ ಅಥವಾ ಹಠಮಾರಿತನ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. ಏಪ್ರಿಲ್ 14ರಿಂದ ಮೇ 15ರ ನಡುವೆ ನಿರುದ್ಯೋಗಿಗಳಿಗೆ ಹೊಸ ಕೆಲಸ ಸಿಗುವ ಉತ್ತಮ ಅವಕಾಶಗಳಿವೆ. ವ್ಯವಹಾರಸ್ಥರಿಗೆ ಈ ತಿಂಗಳು ಲಾಭದಾಯಕವಾಗಿದೆ. ಬುಧ ಮತ್ತು ಶುಕ್ರನ ಪ್ರಭಾವದಿಂದ ನಿಮ್ಮ ದೈನಂದಿನ ಆದಾಯ ಚೆನ್ನಾಗಿರಲಿದೆ ಮತ್ತು ನಿಮ್ಮ ಮಾತಿನ ಶೈಲಿಯಿಂದ ಗ್ರಾಹಕರನ್ನು ಸೆಳೆಯಬಹುದು. ಭಾಗ್ಯೋದಯ ಮತ್ತು ರಾಜಯೋಗ. ಈ ತಿಂಗಳ ಅತ್ಯಂತ ವಿಶೇಷವೆಂದರೆ ಏಪ್ರಿಲ್ 19ರ ನಂತರದ ಸಮಯ. ಭಾಗ್ಯಾಧಿಪತಿ ಶುಕ್ರನು ತನ್ನದೇ ರಾಶಿಯಾದ ವೃಷಭಕ್ಕೆ, ಅಂದರೆ ನಿಮ್ಮ 4ನೇ ಮನೆಗೆ ಪ್ರವೇಶಿಸಿದಾಗ ದೊಡ್ಡ ರಾಜಯೋಗ ಸೃಷ್ಟಿಯಾಗುತ್ತದೆ. ನೀವು ದೊಡ್ಡ ಹೂಡಿಕೆ ಮಾಡಲು, ವಾಹನ ಅಥವಾ ಆಸ್ತಿ ಖರೀದಿಸಲು ಬಯಸಿದರೆ ಏಪ್ರಿಲ್ 19ರ ನಂತರದ ಸಮಯ ಬಹಳ ಅದ್ಭುತವಾಗಿದೆ. ಮುಚ್ಚಿದ ಬಾಗಿಲುಗಳು ನಿಮಗಾಗಿ ತೆರೆಯಲಿವೆ. ಪರಿಹಾರಗಳು. ನಿಮ್ಮ ಈ ತಿಂಗಳನ್ನು ಮತ್ತಷ್ಟು ಸುಖಮಯವಾಗಿಸಲು ಈ ಕೆಳಗಿನ ಪರಿಹಾರಗಳನ್ನು ಪಾಲಿಸಿ. ಬುಧ ಗ್ರಹದ ಬೀಜ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಾ ಬುಧಾಯ ನಮಃ ಪಠಿಸಿ. ಬುಧವಾರದಂದು ಹಸುವಿಗೆ ಮೇವು ನೀಡಿ ಅಥವಾ ಗೋಸೇವೆ ಮಾಡಿ. ಪ್ರತಿದಿನ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನು ನೀಡಿ. ಪ್ರತಿದಿನ ಹನುಮಾನ್ ಚಾಲಿಸಾ ಪಠಿಸಿ. ಶನಿ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಾ ಶನೈಶ್ಚರಾಯ ನಮಃ ದಿನಕ್ಕೆ 108 ಬಾರಿ ಜಪಿಸಿ. ಒಟ್ಟಾರೆಯಾಗಿ ಇಲ್ಲಿ ಏಪ್ರಿಲ್ 2026 ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿ ಸಿದ್ಧಗೊಳ್ಳಬಹುದಾಗಿದ್ದು, ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ಸ್ನೇಹಿತರೆ, ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹರ ಹರ ಮಹಾದೇವ.